ನಮಸ್ಕಾರ, ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ಮನೆಯಲ್ಲೇ ತಯಾರಿಸಿ ಪರಿಸರ ಸ್ನೇಹಿ ಕಳೆನಾಶಕ. ಮಣ್ಣಿನ ಫಲವತ್ತತೆ ಹಾಳು ಮಾಡಲ್ಲ, ರೈತರ ಜೇಬಿಗೆ ಕನ್ನವು ಸಹಿತ ಹಾಕಲ್ಲ. ಸುಲಭವಾಗಿ ತಯಾರಿಸಿ ಯಶಸ್ವಿಯಾಗಿ ಪ್ರಯೋಗಿಸಿ ಮನೆಮದ್ದು. ಹೌದು, ಕಳೆನಾಶಕ ಹೆಸರು ಕೇಳಿದ ತಕ್ಷಣ ನಮ್ಮ ರೈತರು ಯಾವುದು ಇರಬಹುದಪ್ಪ ಅಂತ ಒಂದು ಬಾರಿ ತಿರುಗಿ ನೋಡ್ತಾರೆ. ಯಾಕಂದ್ರೆ ಕೃಷಿಯಲ್ಲಿ ಕಳೆ ಕೂಡ ರೈತರಿಗೆ ದೊಡ್ಡ ಸವಾಲು. ಹಾಗಾಗಿ ಯಾವುದೇ ಖರ್ಚಿಲ್ಲದೆ ಕೆಮಿಕಲ್ ಬಳಸದೆ ನಿಮ್ಮ ತೋಟದ ಕಳೆಯನ್ನ ಓಡಿಸುವುದು ಹೇಗೆ ಎಂಬ ಚಿಂತೆ ನಿಮಗಿದೆಯಾ? ಹಾಗಾದ್ರೆ ಈ ವಿಡಿಯೋವನ್ನ ಒಮ್ಮೆ ನೋಡಿ. ಕಳೆ ಹೆಸರು ಕೇಳಿದ್ರೆ ಸಾಕು, ನಮ್ಮ ಸಾಕಷ್ಟು ರೈತರು ಕಂಗಾಲಾಗಿ ಬಿಡ್ತಾರೆ. ತಲೆ ಮೇಲೆ ಕೈ ಹೊತ್ತು ಅಯ್ಯೋ ಅದ್ಯಾಕೆ ಕೇಳ್ತೀರಾ, ಕಳೆ ವಿಚಾರನ ಅದರ ನಿರ್ವಹಣೆ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗುತ್ತೆ ಅಂತೆಲ್ಲ ಮಾತಾಡ್ತಾರೆ. ಇನ್ನು ಇದನ್ನ ತೋಟದಿಂದ ಓಡಿಸಲು ರಾಸಾಯನಿಕ ಸ್ಪ್ರೇಗಳನ್ನ ಬಳಸೋಕೆ ಮುಂದಾಗ್ತಾರೆ. ಅಲ್ಲಿ ಅಪಾಯವನ್ನ ತಮ್ಮ ಕೈಯಾರೆ ತಾವೇ ತಂದುಕೊಳ್ತಾರೆ. ಹೌದು, ರಾಸಾಯನಿಕ ಕಳೆನಾಶಕ ನಿಮ್ಮ ಬೆಳೆ ಹಾಗೂ ಭೂಮಿಯ ವಿನಾಶಕ. ಹಾಗಾಗಿ ಜೈವಿಕ ಕಳೆನಾಶಕಗಳನ್ನ ಬಳಕೆ ಮಾಡುವ ಬಗ್ಗೆ ಸತತವಾಗಿ ಮಾಹಿತಿಯನ್ನ ನೀಡುತ್ತಾ ಬಂದಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದಾದ ಜೈವಿಕ ಕಳೆನಾಶಕ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದೇವೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನೈಸರ್ಗಿಕ ಕಳೆನಾಶಕಗಳನ್ನು ಬಳಸುವುದರಿಂದ ನಿಮ್ಮ ಬೆಳೆ ಹಾಗೂ ಭೂಮಿಗೆ ಯಾವುದೇ ತೊಂದರೆಯಾಗದೆ ಕಳೆಯನ್ನ ನಾಶ ಮಾಡಬಹುದು. 2 ಕೆಜಿಯಷ್ಟು ಎಕ್ಕದ ಗಿಡದ ಎಲೆಯನ್ನ ಚೆನ್ನಾಗಿ ರುಬ್ಬಿಕೊಂಡು 10 ಲೀಟರ್ ಗೋಮೂತ್ರಕ್ಕೆ ಬೆರೆಸಬೇಕು. ನಂತರ ಅರ್ಧ ಕೆಜಿಯಷ್ಟು ಸುಣ್ಣದ ನೀರು ಅಂದ್ರೆ ಕಲ್ಲು ಸುಣ್ಣವನ್ನ ಮಿಕ್ಸ್ ಮಾಡಬೇಕು. ನಂತರ 2 ಕೆಜಿಯಷ್ಟು ಹರಳು ಉಪ್ಪನ್ನ ಬೆರೆಸಬೇಕು. ನಂತರ 20 ಲೀಟರ್ ನೀರಿನೊಂದಿಗೆ ಇದನ್ನ ಮಿಶ್ರಣ ಮಾಡಿ ಗಡಿಯಾರದ ಮುಳ್ಳಿನ ರೀತಿಯಲ್ಲಿ ಅದನ್ನ ತಿರುಗಿಸಬೇಕು. ನಂತರ ಡ್ರಮ್ ಅನ್ನ ಗಾಳಿ ಹರಿದಾಡದ ಹಾಗೆ ಗೋಣಿ ಚೀಲದೊಂದಿಗೆ ಮುಚ್ಚಿ 1 ವಾರದವರೆಗೆ ಹಾಗೆಯೇ ಬಿಡಬೇಕಾಗುತ್ತದೆ. 1 ವಾರದ ಬಳಿಕ ಚೆನ್ನಾಗಿ ಕಳಿತಿರುವ ಈ ಮಿಶ್ರಣಕ್ಕೆ 2 ದೊಡ್ಡದಾದ ನಿಂಬೆ ಹಣ್ಣಿನ ರಸವನ್ನ ಹಿಂಡಬೇಕು. ತದನಂತರ 1 ಲೀಟರ್ ಕಳೆನಾಶಕಕ್ಕೆ 9 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಕಳೆ ನಿರ್ವಹಣೆಯನ್ನ ಸುಲಭವಾಗಿ ಯಾವುದೇ ಕೆಮಿಕಲ್ ಇಲ್ಲದೆಯೇ ಮಾಡಬಹುದು. ಆದರೆ ನೆನಪಿರಲಿ, ಕಳೆನಾಶಕ ಸ್ಪ್ರೇ ಮಾಡುವಾಗ ಮುಖ್ಯ ಬೆಳೆಗೆ ತಾಕದಂತೆ ಎಚ್ಚರ ವಹಿಸುವುದು ಉತ್ತಮ. ಹಾಗಾಗಿ ಮುಖ್ಯ ಬೆಳೆಯ ಬಗ್ಗೆ ಕಾಳಜಿ ವಹಿಸಿ ಸಿಂಪಡಣೆ ಮಾಡಿ. ಇನ್ನು 1 ಬಾಟಲ್ನ ಅರ್ಧದಷ್ಟು ವೈಟ್ ಡಿಸ್ಟಲ್ಡ್ ವಿನೆಗರ್, 1/4 ಭಾಗದಷ್ಟು ನೀರು, ಇನ್ನುಳಿದ 1/4 ಭಾಗ ಡಿಶ್ ಸೋಪ್ ನೀರು ಮಿಕ್ಸ್ ಮಾಡಿ ಕಳೆಗೆ ಸಿಂಪಡಣೆ ಮಾಡೋದ್ರಿಂದ ಕಳೆ ನಿರ್ವಹಣೆ ಮಾಡಬಹುದು. ಇನ್ನು 1 ಮಗ್ನಷ್ಟು ಉಗುರು ಬೆಚ್ಚಗಿನ ನೀರಿಗೆ ಉಪ್ಪನ್ನ ಸೇರಿಸಿ ಕಳೆಗೆ ಸಿಂಪಡಣೆ ಮಾಡೋದ್ರಿಂದಲೂ ಕಳೆ ನಿರ್ವಹಣೆಯಾಗುತ್ತದೆ. ಹೀಗೆ ಈ ರೀತಿಯಾಗಿ ಮನೆಯಲ್ಲಿಯೇ ಯಾವುದೇ ಖರ್ಚಿಲ್ಲದೆ ಕಳೆನಾಶಕ ನೀವೇ ತಯಾರಿಸಿಕೊಳ್ಳಬಹುದು. ನೋಡಿದ್ರಲ್ಲ, ಕಳೆಯ ಮನೆಮದ್ದು ಹೇಗಿವೆ. ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡಿ ಕೆಮಿಕಲ್ ಸ್ಪ್ರೇ ತಂದು ಬೆಳೆ ಭೂಮಿಯನ್ನ ಹಾಳು ಮಾಡಿಕೊಳ್ಬೇಡಿ. ಸಾವಯವದಲ್ಲಿ ಜೈವಿಕವಾಗಿ ಗೊಬ್ಬರದ ನಿರ್ವಹಣೆ, ಕಳೆನಾಶಕ ಕೀಟಗಳ ನಿರ್ವಹಣೆಗೆ ಒತ್ತನ್ನ ನೀಡಿ. ಇದಾಗಿತ್ತು ಇವರೆಗಿನ ಮಾಹಿತಿ. ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ಧನ್ಯವಾದಗಳು.